ನಮಸ್ಕಾರ ಸ್ನೇಹಿತರೆ. ನಾಳೆ ಹುಣ್ಣಿಮೆ ಮತ್ತು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿಯ 2ನೇ ಗುರುವಾರದ ಪೂಜೆ. ಇನ್ನು ಈ ಒಂದು ಹುಣ್ಣಿಮೆ ತಿಥಿಯು ನಮಗೆ ನಾಳೆ ಬೆಳಗ್ಗೆ ಗುರುವಾರ 8:37 ಪ್ರಾರಂಭವಾಗಿ ಡಿಸೆಂಬರ್ 5ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 4:40 ಈ ಒಂದು ಹುಣ್ಣಿಮೆ ತಿಥಿ ಅನ್ನೋದು ನಮಗೆ ಮುಕ್ತಾಯ ಆಗುತ್ತದೆ ಸ್ನೇಹಿತರೆ. ನಾಳೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆ ತಿಥಿ ಇರೋದಿಲ್ಲ. ಆದರೆ ನಾಳೆ ಹುಣ್ಣಿಮೆ ಇರೋದರಿಂದ ಚಂದ್ರೋದಯ ಸಮಯಕ್ಕೆ ನಮಗೆ ಹುಣ್ಣಿಮೆ ತಿಥಿ ಇರೋದ್ರಿಂದ ಈ ಹುಣ್ಣಿಮೆಯನ್ನು ನಾವು ಹೊಸ್ತಿಲ ಹುಣ್ಣಿಮೆ ಅಂತ ಕರೆಯೋದ್ರಿಂದ ನಾಳೆ ವಿಶೇಷವಾಗಿ ಹೊಸ್ತಿಲಿಗೆ ಪೂಜೆಯನ್ನು ಮಾಡ್ತೀವಿ. ಮತ್ತು ಗುರು ದತ್ತಾತ್ರೇಯರ ಜಯಂತಿ ಇರೋದರಿಂದ ದತ್ತಾತ್ರೇಯ ಗುರುಗಳ ದೇವಸ್ಥಾನಕ್ಕೂ ಸಹ ಹೋಗ್ತೀವಿ. ಆದರೆ ನಾಳೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡೋರು ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತಕ್ಕೆ ಯಾವುದೇ ತಿಥಿ ಮತ್ತು ಸಮಯ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತ ತುಂಬಾ ಒಂದು ಶ್ರೇಷ್ಠವಾದ ಮುಹೂರ್ತ, ಅದು ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯ. ಇಲ್ಲ ನಮಗೆ ಸಾಯಂಕಾಲ ನಾವು ಮಾಡ್ತೀವಿ, ಹುಣ್ಣಿಮೆ ಇದ್ದಾಗ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ, ಅದಕ್ಕೆ ಒಳ್ಳೆಯ ಫಲ ಅನ್ನೋದು ಸಹ ಪ್ರಾಪ್ತಿಯಾಗುತ್ತದೆ. ಇನ್ನು ಅಷ್ಟೇ ಅಲ್ಲದೆ ಗುರುವಾರ ಹುಣ್ಣಿಮೆ ಬಂದಿರೋದ್ರಿಂದ ಗುರುವಾರ ಲಕ್ಷ್ಮಿ ಪೂಜೆ ಇರೋದ್ರಿಂದ ತುಂಬಾ ವಿಶೇಷ. ಮತ್ತು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ನಾವು ಕಳಸ ಇಟ್ಟಾದರೂ ಮಾಡ್ಬೋದು, ಫೋಟೋ ಇಟ್ಟು ಮಾಡ್ಬೋದು. ನಮ್ಮ ಮನೆಯಲ್ಲಿ ಕಳಸ ಇಡ ಪದ್ಧತಿ ಇಲ್ಲ ಅನ್ನೋರು ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಇಟ್ಟು ಅದಕ್ಕೆ ಬಿಳಿ ಹೂಗಳನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರ, ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ ಎಲ್ಲವನ್ನು ಇಟ್ಟು 2 ತುಪ್ಪದ ದೀಪಗಳನ್ನ ಹಚ್ಚಿ ತೆಂಗಿನಕಾಯನ್ನು ಒಡೆದು ತಾಂಬೂಲ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ. ವರದ ಲಕ್ಷ್ಮಿ ಪೂಜೆಯ ವಿಶೇಷತೆ ಇನ್ನೊಂದು ಏನು ಅಂದರೆ ನಾಳೆ ನೈವೇದ್ಯಕ್ಕೆ ಆದಷ್ಟು ಚಿತ್ರಾನ್ನ, ಮೊಸರನ್ನ, ಪೊಂಗಲ್ಲು ಈ ರೀತಿಯಾಗಿ ನಾವು ನೈವೇದ್ಯವನ್ನು ಮಾಡ್ತೀವಿ. ಮೊಸರನ್ನವನ್ನು ನೈವೇದ್ಯ ಮಾಡ್ಬೋದು, ತುಪ್ಪ ಅನ್ನವನ್ನು ನೈವೇದ್ಯ ಮಾಡ್ಬೋದು, ಬೆಲ್ಲದ ಅನ್ನವನ್ನು ಸಹ ನಾವು ನೈವೇದ್ಯ ರೂಪದಲ್ಲಿ ಅರ್ಪಿಸ್ಬೋದು. ಆದರೆ ನಾಳೆ ವಿಶೇಷವಾಗಿ ಮಹಾಲಕ್ಷ್ಮಿ ತಾಯಿಯ ಒಂದು ಸಂಪೂರ್ಣವಾದ ಒಂದು ಕಟಾಕ್ಷ ನಮ್ಮ ಮೇಲೆ ಇರಬೇಕು, ನಮ್ಮ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಯಾಗಬೇಕು, ಎಲ್ಲ ರೀತಿಯಾದಂಥ ಹಿಡಿದಂಥ ಕೆಲಸಗಳಲ್ಲಿ ಯಶಸ್ಸು ಸಿಗಬೇಕು ಅಂದರೆ ತಪ್ಪದೆ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಈ ಹುಣ್ಣಿಮೆಯ ದಿನ ಮಾಡೋದ್ರಿಂದ ಅದರ ಫಲ ಅನ್ನೋದು ಹೆಚ್ಚಾಗುತ್ತೆ, ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ನಿಮಗೆ ನೆಲ್ಲಿಕಾಯಿ ಸಿಕ್ಕರೆ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ. ನಾಳೆ ಹುಣ್ಣಿಮೆ ಇರೋದ್ರಿಂದ ನೆಲ್ಲಿಕಾಯಿ ದೀಪಾರಾಧನೆ ಮತ್ತು ಬೆಲ್ಲದ ದೀಪಾರಾಧನೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ನಿಮಗೆ ಯಾವುದು ಸಿಗುತ್ತೆ, ಯಾವುದು ಅನುಕೂಲ ಇದೆಯಲ್ಲ ಅದನ್ನು ಮಾಡಿ. ನೈವೇದ್ಯಕ್ಕೆ ತಾಂಬೂಲ ಮತ್ತು ಬಾಳೆಹಣ್ಣನ್ನು ಇಡಲೇಬೇಕು. ಮತ್ತು ನಾಳೆ 2ನೇ ಗುರುವಾರ ಆಗಿರೋದ್ರಿಂದ ಕೋಸಂಬರಿ ಪಾನಕವನ್ನು ನೈವೇದ್ಯ ಮಾಡ್ಬೋದು, ಮೊಸರನ್ನವನ್ನು ನೈವೇದ್ಯ ಮಾಡ್ಬೋದು, ತುಪ್ಪದನ್ನ ಈ ರೀತಿಯಾಗಿ ಮಾಡ್ಬೋದು. ನಾನು ಹಿಂದಿನ ವಾರ ಪೊಂಗಲ್ಲು ಮತ್ತು ನೆಲ್ಲಿಕಾಯಿ ಚಿತ್ರಾನ್ನವನ್ನು ಮಾಡಿ ಶಾವಿಗೆ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಿದ್ದೆ ಸ್ನೇಹಿತರೆ. ಇನ್ನು ಈ ವಾರ ಕೋಸಂಬರಿ ಮತ್ತು ಚಿತ್ರಾನ್ನವನ್ನು ಮಾಡಿ ನೈವೇದ್ಯ ಮಾಡ್ತೀನಿ. ಆದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡ್ತೀನಿ. ಯಾಕಂತಂದರೆ ನಾನು ರಾಯರನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀನಿ. ಹಾಗಾಗಿ ಅದೇ ಸಮಯದಲ್ಲಿ ಗುರುವಾರ ಮಹಾಲಕ್ಷ್ಮಿಯನ್ನು ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.